ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೊಂದು ಸ್ಪೆಷಲ್ ಪ್ರಾಡಕ್ಟ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ನೀವೆಲ್ಲರೂ ಎವ್ರಿಡೇ ಲೈಫಲ್ಲಿ ತುಂಬಾ ಚೆನ್ನಾಗಿದ್ದೀರಾ, ತುಂಬ ಚೆನ್ನಾಗಿ ಶಾಪಿಂಗ್ ಮಾಡ್ತೀರಾ, ಫುಡ್ ಬಗ್ಗೆ ಯೋಚನೆ ಮಾಡಲ್ಲ, ಏನು ಸಿಗುತ್ತೋ ಅದನ್ನೆಲ್ಲ ತಿಂತಾ ಇರ್ತೀರ ಅಂತ ನನಗೆ ಗೊತ್ತಿದೆ. ಬಟ್ ಇವತ್ತು ನಾನು ನಿಮ್ಗೆ ಹೇಳೋಕ್ಕೆ ಹೊರಟಿರುವಂಥ ಒಂದು ಬ್ರ್ಯಾಂಡ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ಅಂದರೆ ಯಾವ ರೀತಿ ಬ್ರ್ಯಾಂಡ್ಗಳು ಜನರನ್ನು ನಂಬಿಸ್ತಾ ಇದ್ದಾರೆ, ಅಂದರೆ ಅದು ರಿಯಲ್ಲಾಗಿ ಆ ಬ್ರ್ಯಾಂಡ್ ಕ್ಲೇಮ್ ಮಾಡೋ ಪ್ರಕಾರ ಆ ಪ್ರಾಡಕ್ಟಲ್ಲಿ ಅವ್ರು ಹಾಕಿರುವಂಥ ಪದಾರ್ಥ ಇದೆಯಾ ಅಥವಾ ಇಲ್ವಾ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ಯಾರು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ವಿಡಿಯೋ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ನಿಮಗೂ ಕೂಡ ರಿಯಾಲಿಟಿ ಅರ್ಥ ಆಗುತ್ತೆ ಏನು ಅಂತ. ಆ್ಯಂಡ್ ನಂತರ ನೀವು ಕಮೆಂಟ್ ಮಾಡಿ, ನೀವು ಬ್ರ್ಯಾಂಡನ್ನು ಯೂಸ್ ಮಾಡಿದ್ದೀರಾ, ನೀವು ಬ್ರ್ಯಾಂಡನ್ನು ಅಥವಾ ಯಾವತ್ತಾರು ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸುಮ್ಮನೆ ವೀಡಿಯೋ ನೋಡ್ತಾ ಇರೋ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇನ್ನಷ್ಟು ಹಲವಾರು ಮಾಹಿತಿ ಹಂಚ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಇನ್ನಷ್ಟು ಜನರಿಗೆ ಮಾಹಿತಿನ ತಲುಪಿಸಿ ಅವರು ಕೂಡ ಎಚ್ಚರಿಕೆಯಿಂದ ಇರಲಿ, ಅವ್ರು ಕೊಡುವಂಥ ದುಡ್ಡಿಗೆ ಸರಿಯಾದ ಆಹಾರ ತಿಂತಾ ಇದ್ದೀರಾ ಇಲ್ವ ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ರೆಡಿ ಇದ್ದೀರಾ ಅಂತ ಅಂದ್ಕೊಂಡಿದ್ದೆ, ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬನ್ನಿ. ಸೊ ನಾನು ನಿಮಗೆ ಒಂದು ಪ್ರಾಡಕ್ಟ್ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದೆ. ಅದು ಯಾವ ಪ್ರಾಡಕ್ಟ್ ಗೊತ್ತಾ ನಿಮಗೆ? ಇದೆ ನೋಡಿ, ಕೆವನ್ಸ್ ಮಿಲ್ಕ್ ಶೇಕ್. ನೀವು ಏನು ನೋಡ್ತಿದ್ದೀರಾ, ಪ್ರಾಡಕ್ಟ್ ನಿಮಗೆ ಕಾಣಿಸ್ತಿರ್ಬೋದು ಹಾಗೆ. ಸೊ ಕೆವನ್ಸ್ ಮಿಲ್ಕ್ ಶೇಕ್, ಈ ಪ್ರಾಡಕ್ಟ್ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಈ ಪ್ರಾಡಕ್ಟಲ್ಲಿ ಏನಿದೆ, ಈ ಪ್ರಾಡಕ್ಟ್ ಒಳ್ಳೆಯದಾ ಕೆಟ್ಟದ್ದಾ, ಅಥವಾ ಇದು ಯಾವ ರೀತಿ ಪ್ರಾಡಕ್ಟ್ ಮಾರ್ಕೆಟ್ ಮಾಡ್ತಿದ್ದಾರೆ, ಅಥವಾ ಈ ಪ್ರಾಡಕ್ಟಲ್ಲಿ ಏನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದಾರೆ, ಯಾವ ರೀತಿ ಲೇಬಲ್ ನೋಡಬೇಕು, ನೀವು ಪ್ರಾಡಕ್ಟ್ ತೊಗೊಳ್ಳೋ ಮುಂಚೆ ಏನು ನೋಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾರು ವೀಡಿಯೋನ ಸ್ಕಿಪ್ ಮಾಡಬೇಡಿ. ನೀವು ಕೂಡ ಈ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಇಲ್ಲ ಮುಂದೆ ಮಾಡ್ಬೋದು. ಮಾಡೋಕ್ಕಿಂತ ಮುಂಚೆ ಈ ಪ್ರಾಡಕ್ಟ್ ಅಂತಲ್ಲ, ಯಾವುದೇ ಪ್ರಾಡಕ್ಟ್ ತೊಗೊಳ್ಳಿ, ಮಾಡೋಕ್ಕಿಂತ ಮುಂಚೆ ಅದು ಒಳ್ಳೆಯದಾ ಕೆಟ್ಟದಾ, ಏನು ಇಂಗ್ರೀಡಿಯೆಂಟ್ಸ್ ಹಾಕಿರೋ ಅಂತ ತಿಳ್ಕೊಳ್ಳಿ. ಯಾಕೆಂದರೆ ನೀವು ಕುಡಿತಾರಂಥ ಪ್ರಾಡಕ್ಟ್ ಇಲ್ಲ ನಿಮ್ಮ ಮಕ್ಕಳಿಗೆ ಕೊಡ್ತಾ ಇರೋಂಥ ಪ್ರಾಡಕ್ಟ್ ಸರಿ ಇದೆ ಇಲ್ವೋ ತಪ್ಪಿದೆಯಾ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡಿದರೆ ಕಂಪ್ಲೀಟ್ ವಿಡಿಯೋ ನೋಡಿ. ಸೊ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗುತ್ತೆ. ಈ ಕೆವಿನ್ಸ್ ಮಿಲ್ಕ್ ಶೇಕ್ ಅಂದರೆ ಏನು, ಇದರಲ್ಲಿ ಏನೇನು ಪದಾರ್ಥಗಳಿದೆ ಎಲ್ಲವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ರೆಡಿ ಇದ್ದೀರಾ? ಸೊ ನೋಡಿ, ನಾನು ನಿಮ್ಗೆ ಹೇಳಿದೆ ಕೆವಿನ್ಸ್ ಮಿಲ್ಕ್ ಶೇಕ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ. ಸೊ ನೀವು ನೋಡ್ತಿರ್ಬೋದು, ಇಲ್ಲಿ ನಾನೊಂದು ಕೆವಿನ್ಸ್ ಮಿಲ್ಕ್ ಶೇಕ್ ಪ್ರಾಡಕ್ಟ್ ತೊಗೊಂಡಿದ್ದೀನಿ. ಸೊ ಈ ಫ್ಲೇವರ್ ಬಂದು ಕಾಜು ಬಟರ್ ಸ್ಕಾಚ್ ಮಿಲ್ಕ್ ಶೇಕ್ ಅಂತ ಇದೆ. ಸೊ ನೀವು ನೋಡ್ತಿದ್ದೀರಾ, ಇಲ್ಲಿ ಏನು ಕಾಣ್ತಿದೆ, ಕಾಜು ಬಟರ್ ಸ್ಕಾಚ್ ಮಿಲ್ಕ್ ಶೇಕ್. ಇಲ್ಲೇನಿದೆ, ಕೆವಿನ್ಸ್ ಸೋ ಟೇಸ್ಟಿ ಆ್ಯಂಡ್ ಸೋ ಗುಡ್ ಅಂತ. ಕರೆಕ್ಟ್ ಅಲ್ವಾ? ಓಕೆ, ಈಗ ನಿಮಗೆ ಏನೇನು ನೋಡಬೇಕು ಬ್ರ್ಯಾಂಡ್ ಒಂದು ಪ್ರಾಡಕ್ಟ್ ತೊಗೊಂಡಾಗ ಅಂತ ಹೇಳ್ತೀನಿ. ಮೊದಲನೇದಾಗಿ, ಈಗ ಒಂದು ಮಾರ್ಕೆಟ್ ಶೆಲ್ಫಲ್ಲಿ ಈ ಥರ ಪ್ರಾಡಕ್ಟ್ ಇರುತ್ತೆ, ನೀವು ತೊಗೊಂಡು ಏನು ಮಾಡ್ತೀರಾ, ಓಕೆ ಕಾಜು ಕೆವಿನ್ಸ್ ಮಿಲ್ಕ್ ಶೇಕ್ ಕಾಜು, ಓಕೆ ನನಗೆ ಇಷ್ಟ ಆಯ್ತಪ್ಪ ಇದು ನಾನು ಪರ್ಚೇಸ್ ಮಾಡೋಣ ಅಂತ ಅಂದ್ಕೊತೀರಾ. ಬಟ್ ನೀವು ಮುಖ್ಯವಾಗಿ ನೋಡಬೇಕಾಗಿರೋಂಥದ್ದು ಏನು ಅಂದರೆ, ಈ ಥರ ಹಿಂಗೆ ಲೇಬಲಲ್ಲಿ ನೋಡಿದಾಗ, ಅಂದರೆ ಇದು ಎಂಟಿ ಕಾರ್ಟನ್. ಈಗ ನಾನು ಈ ಪ್ರಾಡಕ್ಟ್ ಯೂಸ್ ಮಾಡಿದ್ದೀನಿ, ಸೊ ನಿಮಗೆ ತೋರಿಸ್ತೀನಿ ಏನು ನೋಡಬೇಕು ಅಂತ. ಇಲ್ಲಿ ನೋಡಿ, ನೀವು ಕಾಣ್ತಿದೆಯಾ, ಮುಖ್ಯವಾಗಿ ಇದರ ಏನಿದೆ, ಪ್ರೈಸ್ ಇದೆ 40 ರೂಪೀಸ್ ಅಂತ ಹಾಕಿದ್ದಾರೆ. ಆಮೇಲೆ ಏನಿದೆ ನೀವು ನೋಡ್ಬೋದು, ಮ್ಯಾನುಫ್ಯಾಕ್ಚರ್ ಡೇಟ್ ಇದೆ, ಎಕ್ಸ್ಪೈರಿ ಡೇಟ್ ಇದೆ, ಕ್ವಾಂಟಿಟಿ ಎಷ್ಟಿದೆ 100 ml. ಸೊ 100 ml ಪ್ರಾಡಕ್ಟ್ಗೆ ನೀವು ಪೇ ಮಾಡೋದೆಷ್ಟು 40 ರೂಪೀಸ್. ಅಲ್ಲಿಗೆ ಪರ್ mlಗೆ ಎಷ್ಟಾಗುತ್ತೆ 0.22 ರೂಪೀಸ್ ಆಗುತ್ತೆ. ಇಲ್ಲಿ ಮೇಲೆ ಏನು ಕೊಟ್ಟಿದ್ದಾರೆ, ಶೇಕ್ ವೆಲ್ ಬಿಫೋರ್ ಯೂಸ್. ಅದು ಯಾಕೆ ಅಂತಂದರೆ, ಈ ಪ್ರಾಡಕ್ಟ್ಗೆ ಅವ್ರು ಯೂಸ್ ಮಾಡಿರೋಂಥ ಇಂಗ್ರೀಡಿಯೆಂಟ್ಸು ಸ್ಟೆಬಿಲಿಟಿಗೋಸ್ಕರ, ಅಂದರೆ ಇದು ಸ್ಟೇಬಲ್ ಆಗಿರಬೇಕು ಪ್ರಾಡಕ್ಟ್ ಅದಕ್ಕೋಸ್ಕರ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾರೆ. ಸೊ ನೀವು ಶೇಕ್ ಮಾಡಿದ್ರೆ ಹಾಗೆ ಕುಡಿದ್ರೆ ಏನಾಗುತ್ತೆ ಅಂದರೆ, ಅದಕ್ಕೆ ಕೆಲವೊಂದು ಸೆಡಿಮೆಂಟ್ ಫಾರ್ಮ್ ಆಗುತ್ತೆ. ಸೆಡಿಮೆಂಟ್ ಅಂದರೆ ನಿಮಗೆ ಹೇಳಬೇಕು ಅಂದರೆ, ಈಗ ನೀವು ಒಂದು ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಅದಕ್ಕೆ ಒಂದು ಹಿಟ್ಟು ಹಾಕ್ತೀರಾ, ರಾಗಿ ಹಿಟ್ಟು, ಗೋಧಿ ಹಿಟ್ಟು ಏನಾದ್ರು. ಆಗ ನೀವು ನೋಡ್ಬೋದು ಕೆಳಗೆಲ್ಲ ಹಿಟ್ಟು ಹೋಗಿ ಕೂತ್ಕೊಳ್ಳುತ್ತೆ, ಮೇಲೆ ಅದ್ರ ಒಟ್ಟು ಥರ ಪುಡಿ ಇರುತ್ತೆ. ಅದೇ ರೀತಿ ಈ ಬ್ರ್ಯಾಂಡ್ ಅಂದರೆ ಈ ಪ್ರಾಡಕ್ಟ್, ಈ ಥರ ಪ್ರಾಡಕ್ಟ್ಗಳಲ್ಲಿ ಅದು ಸರ್ವೇ ಸಾಮಾನ್ಯವಾಗಿರುತ್ತೆ. ಇಲ್ಲಿ ಏನು ಕೊಟ್ಟಿದ್ದಾರೆ, ಸೂಪರ್ ಥಿಕ್ ಸೂಪರ್ ಟೇಸ್ಟಿ. ಯಾಕೆ ಅಂತಂದರೆ ಅವ್ರು ಹಾಕಿರೋ ಇಂಗ್ರೀಡಿಯೆಂಟ್ಸು ಥಿಕ್ನೆಸ್ ಕೊಡುತ್ತೆ. ಓಕೆ, ಈಗ ನಿಮಗೆ ಫ್ರಂಟ್ ಲೇಬಲ್ಲು ಎಕ್ಸ್ಪೈರಿ ಡೇಟ್ ಏನು ನೋಡಬೇಕು ಗೊತ್ತಾಯಿತು. ಇಲ್ಲಿ ನೋಡಿ ಗ್ರೀನ್ ಸಿಂಬಲ್ ಇದೆಯಲ್ಲ, ಇದು ಏನು ಅಂದರೆ ಇದು ವೆಜಿಟೇರಿಯನ್ ಅಂತ. ಸೊ ಯಾವುದೇ ಪ್ರಾಡಕ್ಟ್ ಮೇಲೆ ಗ್ರೀನ್ ಸಿಂಬಲ್ ಇತ್ತು ಅಂದರೆ ಅದು ವೆಜಿಟೇರಿಯನ್ ಪ್ರಾಡಕ್ಟ್, ಏನಾದ್ರು ರೆಡ್ ಇತ್ತು ಅಂದರೆ ಅದು ನಾನ್ ವೆಜಿಟೇರಿಯನ್. ಓಕೆನಾ? ಈಗ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ನೋಡಿ, ನಿಮಗೆ ಕಾಣಿಸ್ತಾ ಇದೆಯಾ, ಇಲ್ಲಿ ನೀವು ನೋಡ್ಬೋದು ಏನಂತ ಇದೆ, UST ಟ್ರೀಟೆಡ್ ಪ್ರಾಪ್ರಿಯೇಟರಿ ಫುಡ್ ಡೈರಿ ಬೇಸ್ಡ್ ಡ್ರಿಂಕ್ ನ್ಯೂಟ್ರಿಷನಲ್ ಇನ್ಫಾರ್ಮೇಷನ್. UST ಟ್ರೀಟೆಡ್ ಅಂದ್ರೇನು, ಅಲ್ಟ್ರಾ ಐ ಟ್ರೀಟ್ಮೆಂಟ್. ಇದು ಅಂದರೆ ಪ್ಯಾಸ್ಚರೈಸೇಷನ್ ಅಂತ ಒಂದು ಮೆಥಡ್ ಇದೆ. ಅದನ್ನು ಯಾಕೆ ಮಾಡ್ತಾರೆ ಅಂದರೆ, ಇದರಲ್ಲಿರುವಂಥ ಬ್ಯಾಕ್ಟೀರಿಯಾ ಆಗಲಿ ವೈರಸ್ ಆಗಲಿ ಅದನ್ನೆಲ್ಲವನ್ನು ಸಾಯಿಸ್ಲಿಕ್ಕೋಸ್ಕರ ಟ್ರೀಟ್ಮೆಂಟ್ ಮಾಡ್ತಾರೆ. ಈ ಪ್ಯಾಕೇಜ್ ಬಂದು ಏನಿದೆ ನೋಡಿ, ಇದು ಟೆಟ್ರಾ ಪ್ಯಾಕು, ಅಂದರೆ ಇದೊಂದು 6 to 8 ಲೇಯರ್ಸ್ ಪ್ಯಾಕೇಜಿಂಗ್ ಮೆಟೀರಿಯಲ್ ಯೂಸ್ ಮಾಡಿರ್ತಾರೆ ಇದರಲ್ಲಿ. ಓಕೆನಾ? ಸೊ ಈಗ ನೀವು ನ್ಯೂಟ್ರಿಷನಲ್ಲಿ ಏನು ನೋಡ್ತಾ ಇದ್ದೀರಾ, ಸರ್ವಿಂಗ್ ಸೈಜ್ ಅಂತ ಇದೆ, 1 ಕಪ್ ಅಂತ ಇದೆ, 1 ಕಪ್ 85 ml. ಇಲ್ಲಿ ಮುಖ್ಯವಾಗಿ ಏನೇನು ಕೊಟ್ಟಿದೆ ಸರ್ವಿಂಗ್ ಸೈಜಲ್ಲಿ, ಎನರ್ಜಿ, ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಟೋಟಲ್ ಶುಗರ್, ಆ್ಯಡೆಡ್ ಶುಗರ್, ಟೋಟಲ್ ಫ್ಯಾಟ್, ಸ್ಯಾಚುರೇಟೆಡ್ ಫ್ಯಾಟ್, ಕೊಲೆಸ್ಟ್ರಾಲ್, ಸೋಡಿಯಂ, ಕ್ಯಾಲ್ಶಿಯಮ್ ಅಂತಿದೆ. ಸೊ ಇದು ಮೇನ್ ಇಂಗ್ರೀಡಿಯೆಂಟ್ಸ್. ಇದು ಯಾಕೆ ಎಲ್ಲ ಪ್ರಾಡಕ್ಟ್ ಮೇಲೆ ಕಾಮನ್ ಇರುತ್ತೆ ಅಂದರೆ, FSSAI ಇರೋ ಒಂದು ಲೇಬಲಿಂಗ್ ರೆಗ್ಯುಲೇಷನ್ ಅಂತ ಇದೆ.
ಸೊ FSSAI ಪ್ರಕಾರ ಯಾವುದೇ ಫುಡ್ ಪ್ರಾಡಕ್ಟ್ ತೊಗೊಂಡ್ರೆ ಕಂಪಲ್ಸರಿ ಎನರ್ಜಿ, ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಟೋಟಲ್ ಶುಗರ್, ಟೋಟಲ್ ಫ್ಯಾಟ್ ಇರಲೇಬೇಕು. ಆ್ಯಂಡ್ ಸಮ್ಟೈಮ್ಸ್ ಕೊಲೆಸ್ಟ್ರಾಲ್ ಕೂಡ. ಸೋಡಿಯಂ ಕೆಲವೊಂದರಲ್ಲಿ ಇರುತ್ತೆ, ಕೆಲವೊಂದರಲ್ಲಿ ಇರಲ್ಲ. ಅದು ಪರವಾಗಿಲ್ಲ, ಮ್ಯಾಂಡೇಟ್ರಿ ಅಂತೇನಿಲ್ಲ. ಬಟ್ ವೆರಿ ಇಂಪಾರ್ಟೆಂಟ್ ಎನರ್ಜಿ, ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಫ್ಯಾಟ್. ಓಕೆನಾ. ಸೊ ಈಗ ನೀವು ನೋಡ್ಬೋದು ಅಲ್ಲಿ ಏನು ಕೊಟ್ಟಿದ್ದಾರೆ, 100 ml ಈ ಪ್ರಾಡಕ್ಟ್. 100 ml ಅಂದರೆ ಈ ಪ್ಯಾಕೆಟ್ ಸೈಜು 100 ml. ಸೊ ನೀವು 100 ml ಇಷ್ಟು ಈ ಪ್ರಾಡಕ್ಟ್ ಕಂಪ್ಲೀಟಾಗಿ ಕನ್ಸ್ಯೂಮ್ ಮಾಡಿದ್ರೆ ಅದಕ್ಕೆ ನಿಮಗೆ ಎಷ್ಟೆಷ್ಟು ಏನೇನು ಸಿಗುತ್ತೆ ಅಂತ ಕೊಟ್ಟಿದ್ದಾರೆ. ಎನರ್ಜಿ ಎಷ್ಟು ಸಿಗುತ್ತೆ, ಪ್ರೋಟೀನ್ ಎಷ್ಟು ಸಿಗುತ್ತೆ, ಕಾರ್ಬೋಹೈಡ್ರೇಟ್ ಎಷ್ಟು ಸಿಗುತ್ತೆ. ಬಟ್ ನೀವು ಅನ್ಕೋಬೋದು, ಓಕೆ 3 ಗ್ರಾಮ್ ಪ್ರೋಟೀನ್ ಸಿಗುತ್ತಪ್ಪ ನನಗೆ, ಫ್ಯಾಟು 4.1 ಸಿಗುತ್ತೆ ಅಂತ. ಬಟ್ ನೀವು ತಪ್ಪು ಅಂದ್ಕೊಳ್ತೀರ. ಯಾಕೆ ಅಂತಂದರೆ ಇದ್ರ ಮೇಲೆ ಎಕ್ಸಾಕ್ಟ್ ಏನು ಹಾಕಿದರೆ ಅದು ಎಕ್ಸಾಕ್ಟಾಗಿ ಇರೋಲ್ಲ. ಅಪ್ರಾಕ್ಸಿಮೇಟ್ 1 ಗ್ರಾಮ್ 2 ಗ್ರಾಮ್ ಹೆಚ್ಚು ಕಡಿಮೆ ಇದ್ದಿರುತ್ತೆ. ಅದು ಯಾಕೆ ಅಂದರೆ ಅದು ಲ್ಯಾಬ್ ಟೆಸ್ಟ್ ಪ್ರಕಾರ ಆ್ಯಂಡ್ ಇವ್ರು ಹಾಕೋ ಫಾರ್ಮುಲೇಷನ್ ಪ್ರಕಾರ ತುಂಬ ವೇರಿಯೇಷನ್ ಇರುತ್ತೆ. ಓಕೆನಾ. ಸೊ ಇದಾಯಿತು. ಈಗ ತುಂಬ ಮುಖ್ಯವಾಗಿರುವಂಥದ್ದು ಇಂಗ್ರೀಡಿಯೆಂಟ್ಸಿಗೆ ಬರ್ತೀನಿ. ಇಲ್ಲಿ ನೀವು ನೋಡ್ಬೋದು ಏನೇನು ಹಾಕಿದ್ದಾರೆ. ಟೋನ್ಡ್ ಮಿಲ್ಕ್ ಹಾಕಿದ್ದಾರೆ 89%. ಆಮೇಲೆ ಏನಿದೆ, ಶುಗರು, ಆಮೇಲೆ ಫ್ಲೇವರು, ನೇಚರ್ ಐಡೆಂಟಿಕಲ್ ಆರ್ಟಿಫಿಷಿಯಲ್ ಕಾಜು ಕಟ್ರಿ. ಫ್ರಂಟಲ್ಲಿ ಏನಿದೆ, ಕಾಜು ಬಟರ್ ಸ್ಕಾಚ್ ಮಿಲ್ಕ್ ಶೇಕ್ ಅಂತ ಇದೆ. ಓಕೆನಾ. ಸೊ ಇಲ್ಲಿ ನೀವು ನೋಡ್ಬೋದು. ಸೊ ಇಂಗ್ರೀಡಿಯೆಂಟ್ಸಲ್ಲಿ ಟೋನ್ಡ್ ಮಿಲ್ಕ್ 89% ಅಂತ ಇದೆ. ನಿಮ್ಗೆ ಅನಿಸ್ಬೋದು 89%, 100% ಯಾಕಿಲ್ಲ ಅಂತ. ಬಟ್ ಇಲ್ಲಿ 89% ಅಂದರೆ ಅವ್ರು ಏನು ಮಾಡಿದ್ದಾರೆ, ಈ ಮಿಲ್ಕಲ್ಲಿರುವಂಥ ಕೊಬ್ಬಿನಾಂಶವನ್ನು ರಿಮೂವ್ ಮಾಡ್ತಾರೆ. ಅಂದರೆ ಪೂರ್ತಿಯಾಗಲ್ಲ, ಸ್ವಲ್ಪ. ಅದು ಯಾಕೆ ಅಂದರೆ ನಾರ್ಮಲ್ ಹಾಲಿಗೂ ಈ ಥರ ಮಾಡಿರೋ ಪ್ರಾಡಕ್ಟ್ ಹಾಲಿಗೂ ಕ್ಯಾಲೋರೀಸ್ ಕಡಿಮೆ ಆಗಲಿ ಅಂತ. ಅಂದರೆ ನೀವು ಎನರ್ಜಿ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಎನರ್ಜಿ ಕಿಲೋ ಕ್ಯಾಲೋರೀಸ್, ಇದನ್ನು ಕಡಿಮೆ ಮಾಡೋಕ್ಕೋಸ್ಕರ ಏನು ಮಾಡ್ತಾರೆ, 100% ಮಿಲ್ಕ್ನ 89%ಗೆ ತರ್ತಾರೆ. ಆ್ಯಂಡ್ 100% ಮಿಲ್ಕ್ ಹಾಕ್ಬಿಟ್ರೆ ಉಳಿದಿರೋ ಫ್ಲೇವರ್ಸ್ ಏನು ಆ್ಯಡ್ ಮಾಡೋಕ್ಕಾಗಲ್ಲ ಇಲ್ಲಿ. ಸೊ ಹಂಗಾಗಿ 100% ಮಿಲ್ಕ್ ಅಲ್ಲ ಇದು, 89% ಟೋನ್ಡ್ ಮಿಲ್ಕ್. ಟೋನ್ಡ್ ಮಿಲ್ಕ್ ಅಂದರೆ ಅದು ಫ್ಯಾಟ್ ರಿಮೂವ್ ಮಾಡಿರ್ತಾರೆ, ಸಮ್ ಪಾರ್ಟ್ ಆಫ್ ಫ್ಯಾಟ್ನ ರಿಮೂವ್ ಮಾಡಿರ್ತಾರೆ. ಸೊ ಅದಕ್ಕೆ ಟೋನ್ಡ್ ಮಿಲ್ಕ್. ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಏನೇನು ಆ್ಯಡ್ ಮಾಡ್ತಿದ್ದಾರೆ, ಶುಗರ್ ಆ್ಯಡ್ ಮಾಡ್ತಿದ್ದಾರೆ, ಅಂದರೆ ಸಕ್ಕರೆ ಸ್ವೀಟ್ನೆಸ್ಗೋಸ್ಕರ. ಫ್ಲೇವರು, ನೇಚರ್ ಐಡೆಂಟಿಕಲ್ ಆರ್ಟಿಫಿಷಿಯಲ್ ಕಾಜು ಕಟ್ರಿ ಅಂತೆ. ಓಹೋ ತುಂಬ ಚೆನ್ನಾಗಿದೆ ನೋಡಿ. ನೇಚರ್ ಐಡೆಂಟಿಕಲ್ ಅಂದರೆ ನಿಮಗೆ ಏನು ಅಂತ ಗೊತ್ತಿದೆಯಾ? ಸೊ ನೇಚರ್ ಐಡೆಂಟಿಕಲ್ ಅಂದರೆ ಏನು ಅಂತಂದರೆ ಇದು ಫ್ಲೇವರ್ನ ಎಕ್ಸಾಕ್ಟಾಗಿ, ಅಂದರೆ ಈ ಪ್ರಕೃತಿಯಲ್ಲಿ ಯಾವ ರೀತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಒಂದು ಮಾವಿನ ಹಣ್ಣು ಪ್ರಕೃತಿಯಲ್ಲಿ ಯಾವ ರೀತಿ ಬಿಟ್ಟಾಗ ಹಣ್ಣು ಸ್ವೀಟಾಗಿ ಎಷ್ಟು ಸ್ವೀಟಾಗಿರುತ್ತೆ ತಿನ್ನುವಾಗ, ಅಂದರೆ ಅದೇ ರೀತಿ ಸೇಮ್ ಮಿಮಿಕ್ ಮಾಡ್ತಾರೆ. ಅಂದರೆ ಆರ್ಟಿಫಿಷಿಯಲ್ ಆಗಿ ತಯಾರಿಸ್ತಾರೆ. ನೇಚರ್ ಐಡೆಂಟಿಕಲ್ ಅಂದರೆ ಪ್ರಕೃತಿಗೆ ಸರಿ ಹೊಂದುವಂಥ ಒಂದು ಇದನ್ನು ಮಾಡೋದೇ ನೇಚರ್ ಐಡೆಂಟಿಕಲ್ ಅಂತ ಹೇಳ್ತಾರೆ. ಬಟ್ ಇದನ್ನು ಇದು ಪ್ರಕೃತಿಯಿಂದ ಬರಲ್ಲ. ನೇಚರ್ ಐಡೆಂಟಿಕಲ್ ಇರೋದೇನೋ ಅವರ ಲ್ಯಾಬಲ್ಲೇ ಸೃಷ್ಟಿ ಮಾಡ್ತಾರೆ. ನೆಕ್ಸ್ಟು ಆರ್ಟಿಫಿಷಿಯಲ್ ಕಲರ್ ಅಂತಿದೆ. ಇದು ಏನು ಆರ್ಟಿಫಿಷಿಯಲ್ ಕಲರ್ ಅಂದರೆ ಕಾಜು ಕಟ್ರಿ ಆರ್ಟಿಫಿಷಿಯಲ್ ಅಂದರೆ ಇದು ಕಂಪ್ಲೀಟ್ ಸಿಂಥೆಟಿಕ್ ಬೇಸ್ಡು, ಯಾವುದು ನ್ಯಾಚುರಲ್ ಸೋರ್ಸಿಂದ ಬರುವಂಥದ್ದಲ್ಲ. ಲ್ಯಾಬಲ್ಲಿ ಇದನ್ನು ಪ್ರಿಪೇರ್ ಮಾಡ್ತಾರೆ. ಯಾಕೆ ಅಂತಂದರೆ ಪ್ರೈಸ್ ಉಳಿಸ್ಬೇಕಲ್ವಾ. ಸೊ ನೋಡಿ, ಕಾಜು ಕಟ್ರಿ ನಿಮಗೆ ಗೊತ್ತಿರ್ಬೋದು, ಅರ್ಧ kg ಕಾಜುಗೆ ಅಂದರೆ ಗೋಡಂಬಿಗೆ ಹೇಗಿಲ್ಲ ಅಂದರೂ ಒಂದು 300 ರಿಂದ 400 ರೂಪಾಯಿ ಇರ್ಬೋದು ಅಪ್ರಾಕ್ಸಿಮೇಟ್ ಪ್ರೈಸ್. ರಫ್ ಎಸ್ಟಿಮೇಟ್ ನಾನು ಹೇಳ್ತಾ ಇದ್ದೀನಿ. ಸೊ ಈ ಪ್ರಾಡಕ್ಟ್ ಬೆಲೆ ಬಂದು ಇಲ್ಲಿ ನಿಮಗೆ ಒಂದು 100 ರೂಪೀಸ್ ಇದೆ, 40 ರೂಪೀಸ್ ಇದೆ 180 mlಗೆ. 40 ರೂಪೀಸ್ 180 ml ಅವರು ನಿಮಗೆ ಬ್ರ್ಯಾಂಡ್ ಸೇಲ್ ಮಾಡ್ತಾರೆ ಅಂದರೆ ಇಲ್ಲಿ ಪ್ಯೂರ್ ಕಾಜು ಹಾಕೋಕ್ಕಾಗತ್ತಾ? ಯೋಚನೆ ಮಾಡಿ ಸ್ವಲ್ಪ. ಬಟ್ ಇಲ್ಲಿ ಮುಂದೆ ಹಾಕ್ತಿದ್ದಾರೆ ಮಿಲ್ಕ್ ಶೇಕ್, ಕಾಜು ಬಟರ್ ಸ್ಕಾಚ್ ಮಿಲ್ಕ್ ಶೇಕ್ ಅಂತ. ಹಾಗಂದಿದ ತಕ್ಷಣ ಇಲ್ಲಿ ಕಾಜು ಇರುತ್ತಾ? ಚಾನ್ಸೇ ಇಲ್ಲ. ಎಲ್ಲೋ ಒಂಚೂರು ಫ್ಲೇವರ್ ಹಾಕ್ತಿದ್ದಾರೆ. ಸೊ ಆರ್ಟಿಫಿಷಿಯಲ್ ಅಂದರೆ ಏನೋ ಗೊತ್ತಾಯ್ತು ನಿಮಗೆ, ಲ್ಯಾಬಲ್ಲಿ ತಯಾರಿಸುವಂಥ ಕೆಮಿಕಲ್ ಸಿಂಥೆಟಿಕ್ಕು ಫ್ಲೇವರಿಂಗ್ ಸಬ್ಸ್ಟೆನ್ಸಸ್ ನೋಡಿ ಅವರೇ ಹಾಕ್ಬಿಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ, ಸ್ಟೆಬಿಲೈಸರು ಏನಿದೆ, INS 415, INS 412, INS 407. ನೀವೆಲ್ಲ ಕೇಳಿರ್ತಾರೆ INS ವಿಕ್ರಾಂತ್ ಬೈಕು. ಬಟ್ ಇಲ್ಲಿ INS ಅಂದರೆ ಅದಲ್ಲ. ಇದು INS ಅಂತಂದರೆ ಡಿಫ್ರೆಂಟ್ ಅಂದರೆ ಸ್ಟೆಬಿಲೈಸರ್ಸು ಅಥವಾ ಸಿಂಥೆಟಿಕ್ಸ್ ಕಲರ್ಸು ಕೆಮಿಕಲ್ಸ್ ಏನು ಯೂಸ್ ಮಾಡ್ತಾರೆ ಅದಕ್ಕೆ INS ನಂಬರ್ಸ್ ಕೊಡ್ತಾರೆ ಆ್ಯಸ್ ಪರ್ FSSAI. ಸೊ ಇವಾಗ ಇವರಲ್ಲಿ ಯೂಸ್ ಮಾಡಿರೋಂಥ INS ನಂಬರ್ಗಳು ಏನೇನು ಅಂತ ನಾನು ಹೇಳ್ತೀನಿ. ಸೊ ಮೊದಲನೇದಾಗಿ 415 ಬಂದು ಝ್ಯಾಂಥಮ್ ಗಮ್ಮು, ಆಮೇಲೆ 412 ಗಾರ್ಗಮ್ಮು, 407 ಕ್ಯಾರಾಗಿನೈನ್ ಅಂತ ಹೇಳ್ತಾರೆ. ಈ 4 ಬಂದು ಒಂದು ರೀತಿ ಗಮ್ ನೇಚರ್ನ ಕ್ರಿಯೇಟ್ ಮಾಡಿದ್ರೆ ಥಿಕ್ನಿಂಗ್ ಏಜೆಂಟ್ಗಳಿವೆಲ್ಲ. ಯಾವ ರೀತಿ ನಿಮಗೆ ಈಗ ಗೋಧಿ ಹಿಟ್ಟನ್ನ ಕಲಿಸುವಾಗ ಫಸ್ಟ್ ನೀರಿಗೆ ನೀವು ಪುಡಿ ಹಾಕ್ದಾಗ ಅದು ಯಾವ ರೀತಿ ಇರುತ್ತೆ, ಒಂಥರ ಅಂಟಿರುತ್ತೆ. ಆ ರೀತಿ ಮಾಡೋದಕ್ಕೆ ಇದನ್ನು ಬಳಸ್ತಾ ಇದ್ದಾರೆ ಮೂರನ್ನು. ಅಂದರೆ ಅದು ಇಷ್ಟಿಷ್ಟು ರೇಷಿಯೋ ಅಂತ ಇರುತ್ತೆ, ಆ ರೇಷಿಯೋ ಮೇಲೆ ಹಾಕ್ತಾರೆ. ಆಮೇಲೆ ನೋಡಿ, ಆಮೇಲೆ ಏನಿದೆ, ಸೀಕ್ವೆಸ್ಟ್ರೆಂಟ್ INS 339 ಅಂತ ಇದೆ. ಸೊ ಈ ಸೀಕ್ವೆಸ್ಟ್ರೆಂಟ್ ಅಂದರೆ ಏನು, ಯೂಶಲಿ ಕ್ಯಾಲ್ಶಿಯಂ ಫಾಸ್ಫೇಟ್ನ ಯೂಸ್ ಮಾಡ್ತಾರೆ. ಅದು ಯಾಕೆ ಅಂದರೆ ಸ್ಟೆಬಿಲಿಟಿಗೋಸ್ಕರ. ಸ್ಟೆಬಿಲಿಟಿ ಅಂತಂದರೆ ಏನು ಅಂದರೆ
ಈ ಪ್ರಾಡಕ್ಟ್ ಹಾಳಾಗದೇ ಇರೋದಕ್ಕೆ ಕಾಪಾಡೋಕ್ಕೋಸ್ಕರ ಅದನ್ನು ಯೂಸ್ ಮಾಡ್ತಾರೆ, ಕ್ಯಾಲ್ಶಿಯಂ ಫಾಸ್ಫೇಟ್ನ. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಏನೇನು ಕೆಮಿಕಲ್ಸ್ ಇದೆ ಈ ಪ್ರಾಡಕ್ಟಲ್ಲಿ ನಿಮಗೆ ಅಂತ ತಿಳ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಏನಿದೆ, ಎಮಲ್ಸಿಫೈಯರ್ INS 471 ಅಂತದೆ. ಅದೇನು INS 471 ಅಂದರೆ ಅದು ಎಮಲ್ಸಿಫೈಯರ್. ಎಮಲ್ಸಿಫೈಯರ್ ಅಂದ್ರೇನು, ಅದೊಂದು ಕಾಂಪೌಂಡು, ಅಂದರೆ ಫ್ಯಾಟಿ ಆ್ಯಸಿಡ್ ಥರ, ಕೊಬ್ಬಿನ ಅಂಶದ ಥರ ಆ್ಯಕ್ಟ್ ಮಾಡುತ್ತೆ. ಅದು ಎಣ್ಣೆ ನೀರಿನ ಜೊತೆ ಕಂಬೈನ್ ಆಗಲ್ಲ. ಸೊ ಇದೇನು ಮಾಡುತ್ತೆ, ಇವರು ಆಗ್ತಾ ಇರುವಂಥ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಹಿಡಿದಿಟ್ಕೊಳ್ಳೋಕ್ಕೆ, ಅಂದರೆ ಪ್ರಾಡಕ್ಟಲ್ಲಿ ಸರಿಯಾಗಿ ಇರಲಿಕ್ಕೋಸ್ಕರ, ಸ್ಟೇಬಲ್ ಆಗಿರಬೇಕು ಪ್ರಾಡಕ್ಟ್ ಅನ್ನೋಕ್ಕೋಸ್ಕರ ಈ INS 471 ಯೂಸ್ ಮಾಡ್ತಿದ್ದಾರೆ. ಅದಕ್ಕೇ ಅವರು ಲೇಬಲಲ್ಲಿ ಮೇಲ್ಗಡೆ ಏನು ಹೇಳ್ತಿದ್ದಾರೆ ನಿಮಗೆ, ಇಲ್ಲಿ ಹೇಳುವಂಥದ್ದು ಏನಿದೆ, ಅವರು ನಿಮಗೆ ಲೇಬಲಲ್ಲಿ ಹೇಳ್ತಿರೋದೇನೋ ಶೇಕ್ ಬಿಫೋರ್ ಯೂಸ್ ಅಂತ ಹೇಳ್ತಿದ್ದಾರೆ. ಗೊತ್ತಾಯ್ತಲ್ಲ ನಿಮಗೆ, ಏನಕ್ಕೆ ಶೇಕ್ ವೆಲ್ ಬಿಫೋರ್ ಯೂಸ್ ಅಂತ ಹೇಳ್ತಿದ್ದಾರೆ ಅಂದರೆ, ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ಗಳು ಇದೆಲ್ಲ ಕರೆಕ್ಟಾಗಿ ಹೊಂದಾಣಿಕೆ ಆಗಬೇಕು ನಮಗೆ, ಹಂಗಾಗಿ ನೀವು ಶೇಕ್ ಮಾಡಿದ್ರೆ ಮಾತ್ರ ಕುಡಿಯೋದು. ಅದಕ್ಕೆ ನೀವು ಇದನ್ನು ಚೆನ್ನಾಗಿ ಶೇಕ್ ಮಾಡಬೇಕು ಕುಡಿಯೋಕ್ಕೆ ಮುಂಚೆ. ಅರ್ಥ ಆಯ್ತಲ್ಲ. ನೆಕ್ಸ್ಟ್ ನೋಡಿ, ಕ್ಯಾಶ್ಯೂ ಪೌಡರ್ 0.05%. ಓಹೋ, ತುಂಬ ದೊಡ್ಡ ಸಾಧನೆ ಮಾಡಿದ್ದಾರೆ ಈ ಪ್ರಾಡಕ್ಟಲ್ಲಿ. ನೀವು ನೋಡ್ಬೋದು, ಇಲ್ಲಿ ಏನು ಹಾಕಿದ್ದಾರೆ, ದೊಡ್ಡದಾಗಿ ಚಿತ್ರ ಹಾಕಿದ್ದಾರೆ. ಕಾಜು ಬಟರ್ ಸ್ಕಾಚ್ ಮಿಲ್ಕ್ ಶೇಕ್, ಗೋಡಂಬಿದು ಮಿಲ್ಕ್ ಶೇಕ್ ಅಂತ ಹಾಕಿದ್ದಾರೆ. ಬಟ್ ಇಲ್ಲಿ ಹಾಕ್ತಿರೋಂಥ ಕಾಜು ಎಷ್ಟಿದೆ, ಏನು 1/4 kg ಹಾಕಿದಾರೆ, ಇಲ್ಲ 100 ಗ್ರಾಮ್ ಹಾಕಿದಾರಲ್ಲ, ಇಲ್ಲ 10 ಗ್ರಾಮ್ ಹಾಕಿದ್ದಾರೆ. 0.05% ಹಾಕಿದ್ದಾರೆ. 0.05% ಅಂದರೆ ಅಲ್ಲಿ ನಿಮ್ಗೆ ಗೊತ್ತಾಗಬೇಕು ಎಷ್ಟು ಗ್ರಾಮ್ ಏನೋ ಗೋಡಂಬಿ ಹಾಕ್ತಿದ್ದಾರೆ, ಇಲ್ಲ ಕಾಜು ಹಾಕ್ತಿದ್ದಾರೆ ಅಂತ. ಆಮೇಲೆ ನೋಡಿ, ಅಯೋಡೈಸ್ ಸಾಲ್ಟ್, ಸಿಂಥೆಟಿಕ್ ಫುಡ್ ಕಲರ್ INS 1110. ಸಿಂಥೆಟಿಕ್ ಫುಡ್ ಕಲರ್ INS 1110 ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ರೀಸೆಂಟಾಗಿ ನಮ್ಮ FSSAI ಕಡೆಯಿಂದ ಬ್ಯಾನ್ ಮಾಡಿದ್ದಾರೆ. ಅಂದರೆ ಯಾವುದೋ ಈ ಸನ್ಸೆಟ್ಟಲ್ಲೋ, ಆಮೇಲೆ ಕಬಾಬ್ ಪೌಡ್ರಲ್ಲೆಲ್ಲ ಯೂಸ್ ಮಾಡ್ತಿರಲ್ಲ ರೆಡ್ ಕಲರು ಅದು, ಆಮೇಲೆ ಪಿಂಕ್ ಕಲರ್ ಅದೇ ಕಾಟನ್ ಕ್ಯಾಂಡಲ್ ತಿಂತಿದ್ರಲ್ಲ ಆ ಥರದನ್ನು. ಬಟ್ ಒಂದು ಲಿಮಿಟ್ ಕೊಟ್ಟಿದ್ದಾರೆ, ಸನ್ಸೆಟ್ಟಲ್ಲೋಗೆ ಒಂದು ಲಿಮಿಟ್ ಇದೆ FSSAI ಪ್ರಕಾರ. ಬಟ್ ಇವರು ಲಿಮಿಟ್ನ ಕ್ರಾಸ್ ಮಾಡಿದ್ರಲ್ವ ಅಂತ ನಮಗೆ ಗೊತ್ತಿಲ್ಲ, ಯಾಕಂದರೆ ಇದು ಲ್ಯಾಬ್ ಟೆಸ್ಟ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಬಟ್ ಇಂಗ್ರೀಡಿಯೆಂಟ್ಸಲ್ಲಿ ಏನೆಲ್ಲ ಕೆಮಿಕಲ್ಸ್ ಇದೆ, ಏನೇನು ನ್ಯಾಚುರಲ್ಸ್ ಇದೆ ಅನ್ನೋದು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಪ್ರಾಡಕ್ಟ್ ನೀವು ತೊಗೊಳ್ತಾ ಇರೋದು ಇವಾಗ ಏನು ಇದೆ ಪ್ರಾಡಕ್ಟ್ ಅಂತ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಆಮೇಲೆ ನೋಡಿ, ತುಂಬ ಇಂಪಾರ್ಟೆಂಟ್ ಇದು, ಅಲರ್ಜನ್ ಅಡ್ವೈಸ್ ಕಂಟೆನ್ಸ್ ಮಿಲ್ಕ್ ಆ್ಯಂಡ್ ನಟ್. ಅಂದರೆ ಈಗ ಕೆಲವರಿಗೆ ಹಾಲು ಕುಡಿದ್ರೆ ಆಗಲ್ಲ, ಅದು ಯಾಕೆ ಅಂತಂದರೆ ಅವ್ರಿಗೆ ಬಾಡಿಗೆ ಅದು ಸೆಟ್ ಆಗಲ್ಲ, ಅಲರ್ಜಿಕ್ ಇರ್ತಾರೆ, ಅವರ ಬಾಡಿಯಲ್ಲಿ ಒಂದು ರಿಯಾಕ್ಷನ್ ಆಗುತ್ತೆ ಹಾಲು ಕುಡಿದಾಗ. ಅಂದರೆ ಅವ್ರಿಗೆ ಹೊಟ್ಟೆ ನೋವು ಬರೋದು, ವಾಮಿಟ್ ಆಗೋದು, ಇಲ್ಲ ಹೊಟ್ಟೆ ನೋವು ಬೇದಿ ಆಗೋದು, ಅಂದರೆ ಲೂಸ್ ಮೋಷನ್ ಆಗೋದು, ಈ ಥರ ಆಗುತ್ತೆ. ಸೊ ಅವರಿಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಕಂಡೀಷನ್ ಅಂತ ಹೇಳ್ತಾರೆ. ಅದನ್ನು ನಾನು ನಿಮಗೆ ಬೇರೆ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ಕಂಟೈನ್ಸ್ ಮಿಲ್ಕ್ ಆ್ಯಂಡ್ ನಟ್, ಇದು ಕಂಪಲ್ಸರಿ, ಯಾಕೆಂದರೆ ಇವರು ಕಾಜು ಹಾಕ್ತಿದ್ದಾರೆ, ಕಾಜು ನಟ್ಟು, ಮಿಲ್ಕು ಟೋನ್ ಮಿಲ್ಕು, ಹಂಗಾಗಿ ನೋಡಿ ಇಲ್ಲೂ ಕೂಡ ಎಷ್ಟು ಕ್ಲೀನಾಗಿ ಹಾಕಿದ್ದಾರೆ, ಬಟರ್ ಸ್ಕಾಚ್ ಫ್ಲೇವರ್ಡ್ ಮಿಲ್ಕ್ ಶೇಕ್. ಬಟ್ ಮುಂದೆ ಏನಾದ್ರು ಹಾಕಿದ್ರಾ, ಮುಂದೆ ಹಾಕಿರೋದೇನೋ ಕಾಜು ಬಟರ್ ಸ್ಕಾಚ್ ಮಿಲ್ಕ್ ಶೇಕ್ ಸೂಪರ್ ಥಿಕ್ ಸೂಪರ್ ಟೇಸ್ಟಿ. ಓಹೋ, ತುಂಬ ಚೆನ್ನಾಗಿ ಮಾರ್ಕೆಟಿಂಗ್ ಮಾಡಿದ್ದಾರೆ. ಓಕೆ, ಆಮೇಲೆ ನೋಡಿ, ಫೋಟೋಗ್ರಾಫ್ ಆನ್ ದ ಪ್ಯಾಕ್ ಇಸ್ ಫಾರ್ ಇಲ್ಯುಸ್ಟ್ರೇಟಿವ್ ಪರ್ಪಸ್ ಓನ್ಲಿ ಆ್ಯಂಡ್ ಹಸ್ ನೋ ಬೇರಿಂಗ್ ಆನ್ ದ ಆ್ಯಕ್ಚುಯಲ್ ಕಂಟೆಂಟ್ಸ್ ಆಫ್ ದ ಪ್ಯಾಕ್. ಅಂದರೆ ಫೋಟೋಗ್ರಾಫ್ ಮುಂದೆ ಹಾಕಿರೋದು ಜಸ್ಟ್ ಇಲ್ಯುಸ್ಟ್ರೇಷನ್ ಪರ್ಪಸ್ಗೋಸ್ಕರ, ಅಂದರೆ ಇದು ರಿಯಾಲಿಟಿಗೋಸ್ಕರ ಅಲ್ಲ, ನಿಮ್ಮ ಆಲೋಚನೆಗೆ, ಅಂದರೆ ನಿಮ್ಮ ಆ್ಯನಿಮೇಟೆಡ್ ಕಾರ್ಟೂನ್ಸ್ ಏನು ಬರುತ್ತಲ್ಲ ಆ ರೀತಿ ಪರ್ಪಸ್ಗೋಸ್ಕರ ಅಷ್ಟೇ. ಬಟ್ ಈ ಪ್ರಾಡಕ್ಟ್ ಒಳಗಡೆ ಇರೋದಕ್ಕೂ ಆ ಫೋಟೋ ಮೇಲೆ ಹಾಕಿರೋ ಇದು ಪಿಕ್ಚರ್ಗೂ ಸಂಬಂಧ ಇಲ್ಲ ಅಂತ ಎಷ್ಟು ಕ್ಲಿಯರಾಗಿ ಮೆನ್ಷನ್ ಮಾಡ್ತಿದ್ದಾರೆ. ಆದರೆ ನಾವುಗಳು ಏನು ಮಾಡ್ತಾಯಿದ್ದೀವಿ, ಪ್ರಾಡಕ್ಟ್ ಏನೂ ನೋಡ್ತಾ ಇಲ್ಲ, ಸುಮ್ಮನೆ ತೊಗೋತೀವಿ, ಅಂಗಡಿ ಹೋದ್ನ ಒಂದು ಕಾಜು ಬಟರ್ ಮಿಲ್ಕ್ ಶೇಕ್ ತೊಗೊಳ್ಳೋಣ, ಕುಡಿಯೋಣ, ತಗೋ ಅಷ್ಟೇ, ಬಂದ್ವಿ, ಕುಡಿದ್ವಿ, ಬಿಸಾಕಿದ್ವಿ, ಮುಗೀತು. ಸೊ ಇದೆಲ್ಲ ನೋಡ್ಕೋಬೇಕು, ಯಾಕಂದರೆ ತುಂಬ ಇಂಪಾರ್ಟೆಂಟು. ನೀವು ಏನು ದುಡ್ಡು ಕೊಡ್ತಿದ್ದೀರಾ, ಸುಮ್ಮನೆ ನೀವು ದುಡ್ಡು ಕೊಟ್ಟು ವಿಷಾದನೂ ತೊಗೋಬೋದು, ಇಲ್ಲ ದುಡ್ಡು ಕೊಟ್ಟು ಒಳ್ಳೆಯದಾಗುವಂಥ ಆಹಾರನೂ ತೊಗೋಬೋದು. ಹಂಗಾಗಿ ಇದೆಲ್ಲ ತಿಳ್ಕೊಳ್ಳಿ, ಸರ್ವೇ ಸಾಮಾನ್ಯ, ಇದು ನಿಮ್ಮ ಬೇಸಿಕ್ ನಾಲೆಜ್ ಇರಬೇಕು ಫುಡ್ ಬಗ್ಗೆ. ಇದೇನು ಕ್ವಾಲಿಟಿ ಪ್ರಾಡಕ್ಟ್ ಫ್ರಮ್ ಕ್ಯಾವಿನ್ ಕೇರ್, ಇದೊಂದು ಬ್ರ್ಯಾಂಡು ಕ್ಯಾವಿನ್ ಕೇರ್ ಅನ್ನೋದು. ಕಂಟ್ರಿ ಆಫ್ ಒರಿಜಿನ್ ಯಾವುದು, ಇಂಡಿಯಾ, ಅಂದರೆ ನಮ್ಮ ದೇಶದಲ್ಲಿ ತಯಾರಾಗಿರೋದು ಅಂತ ಹೇಳ್ತಿದ್ದಾರೆ. ಇಲ್ಲಿ ನೀವು ನೋಡ್ಬೋದು ಬಾರ್ಕೋಡು, ಅಂದರೆ ಈ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆದಾಗ ಬಾರ್ಕೋಡ್ ಕೊಟ್ಟಿದ್ದಾರೆ ಇದಕ್ಕೆ, ಓಕೆನಾ. ಈ ಬಾರ್ಕೋಡ್ ಸ್ಕ್ಯಾನ್ ಮಾಡಿದ್ರೆ ಯಾವ ಪ್ರಾಡಕ್ಟು, ಬ್ಯಾಚ್ ಕೋಡ್ ಏನೋ ಎಲ್ಲ ಗೊತ್ತಾಗುತ್ತೆ. ಸ್ಟೋರ್ ಇನ್ ಕೂಲ್ ಆನ್ ಡ್ರೈ ಪ್ಲೇಸ್ ಅವೇ ಫ್ರಮ್ ಡೈರೆಕ್ಟ್ ಸನ್ಲೈಟ್, ನೀಡ್ಸ್ ನೋ ರೆಫ್ರಿಜರೆಂಟ್ ಟಿಲ್ ಓಪನ್ಡ್. ಸೊ ಅವ್ರು ಏನು ಹೇಳ್ತಿದ್ದಾರೆ, ಇದನ್ನು ಕೂಲ್ ಪ್ಲೇಸಲ್ಲಿ ಇಡಿ, ಡ್ರೈ ಪ್ಲೇಸಲ್ಲಿ ಇಡಿ, ಸನ್ಲೈಟ್ ಬೀಳಬಾರ್ದು. ಬಿದ್ದ ಏನಾಗುತ್ತೆ, ಡಬ್ಬ ಏನಿದೆ ಇದು ಊದ್ಕೊಂಡ್ಬಿಡುತ್ತೆ, ದಪ್ಪಕ್ಕಾಗುತ್ತೆ. ಯಾಕಂತಂದರೆ ಒಳಗಡೆ ಹಾಲಿರೋದ್ರಿಂದ ಫರ್ಮೆಂಟೇಷನ್ ಆಗುತ್ತೆ, ಅಂದರೆ ಬ್ಯಾಕ್ಟೀರಿಯಾಗಳು ಜಾಸ್ತಿಯಾಗಿ ಊದ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನೀಡ್ಸ್ ನೋ ರೆಫ್ರಿಜರೆಂಟ್ ಟಿಲ್ ಓಪನ್. ಸೊ ಇದು ಆಲ್ರೆಡಿ ಓಪನ್ ಮಾಡಿ ಕುಡಿದ್ಬಿಟ್ಟಿದ್ದಾರೆ. ನೋಡಿ ಎಷ್ಟು ಬುದ್ಧಿವಂತರಿದ್ದಾರೆ ಇವರು, ಅಂದರೆ ನೀಡ್ಸ್ ನೋ ರೆಫ್ರಿಜರೇಷನ್ ಟಿಲ್ ಓಪನ್ಡ್. ಯಾರಾದರೂ ಇದನ್ನು ಓಪನ್ ಮಾಡಿ ಇಡ್ತಾರಾ, ಚಾನ್ಸಸ್ ಇದೆಯಾ, 180 ml ಒಂದೇ ಸಲ ಕುಡಿದು ಮುಗಿಸ್ಬಿಡ್ತಾರೆ. ಬಟ್ ಅವ್ರು ಹೇಳ್ತಿರೋದೇನೋ ನೀಡ್ಸ್ ನೋ ರೆಫ್ರಿಜರೇಷನ್ ಟಿಲ್ ಓಪನ್. ಕೆಲವರು ಇದನ್ನು ಕೋಲ್ಡ್ ಮಾಡಿಕೊಂಡು ಕುಡಿಯೋರು ಇರ್ತಾರೆ, ಅದು ನಿಮ್ಮ ಬಿಟ್ಟಿದ್ದು, ಓಕೆನಾ. ಸೊ ಈಗ ನಿಮಗೆ ಪ್ರಾಡಕ್ಟ್ದು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದರೆ ಏನೇನು ಅಂತ ಹೇಳಿದ್ದೀನಿ. ಈಗ ನೆಕ್ಸ್ಟ್ ನೋಡಿ, ಇಲ್ಲಿ ಬರೋಣ. ಇಲ್ಲಿ ನೀವು ನೋಡ್ಬೋದು ರೀಸೈಕಲ್ ಮಾಡ್ತಿದ್ದಾರೆ. ಇಲ್ಲಿ ಹೇಳ್ತಿದ್ದಾರೆ ವೈ ಕೆವಿನ್ಸ್ ಕಾಜು ಬಟರ್ ಮಿಲ್ಕ್ ಶೇಕ್. ಯಾಕೆ ನೀವು ಕೆವಿನ್ಸ್ ಕಾಜು ಬಟರ್ ಮಿಲ್ಕ್ ಶೇಕ್ ತೊಗೋಬೇಕು ಅಂದರೆ ಇದರಲ್ಲಿ 89% ಹಾಲಿದೆಯಂತೆ. ಓಕೆ,
ಕ್ಯಾಲ್ಶಿಯಂ ಸಪೋರ್ಟ್ ಸ್ಟ್ರಾಂಗ್ ಬೋನ್ಸ್, ನಿಮ್ಮ ಮೂಳೆಗಳು ಗಟ್ಟಿಯಾಗಿ ಕ್ಯಾಲ್ಶಿಯಂ ಕೊಡುತ್ತೆ, ಇನ್ಸ್ಟೆಂಟ್ ಎನರ್ಜಿ ಬರುತ್ತೆ. ಓಕೆ, ನೋ ಆ್ಯಡೆಡ್ ಪ್ರಿಸರ್ವೇಟಿವ್ನ ಆ್ಯಡ್ ಮಾಡ್ತಿಲ್ಲ, ಬಟ್ ಡೈರೆಕ್ಟಾಗಿ ಏನಾದ್ರು ಹೇಳ್ತಿದ್ದಾರಾ? ಇಂಡೈರೆಕ್ಟಾಗಿ ಹೇಳ್ತಿದ್ದಾರೆ. ಅಂದರೆ ನಿಮಗೆ ನೋಡಿರ್ಬೋದು ಅಲ್ಲ, INS ನಂಬರ್ಗಳೇನಿತ್ತು ಅವೆಲ್ಲ ಸ್ಟೆಬಿಲೈಸರು, ಪ್ರಿಸರ್ವೇಟಿವ್ ಅಂಡರೇ ಬರುತ್ತೆ, ಬಟ್ ಸ್ಟಿಲ್ ನೋ ಆ್ಯಡೆಡ್ ಪ್ರಿಸರ್ವೇಟಿವ್ ಅಂತ ಹೇಳ್ತಾರೆ. ಶೇಕ್ ವೆಲ್ ಬಿಫೋರ್ ಯೂಸ್, ಟೇಸ್ಟ್ ಗ್ರೇಟ್ ವೆನ್ ಸರ್ವ್ ಚಿಲ್ಡ್, ಡು ನಾಟ್ ಬೈ ದ ಪ್ಯಾಕ್ ಇಫ್ ಪಫ್ ಲೀಕಿಂಗ್ ಡ್ಯಾಮೇಜ್, ಅಂದರೆ ಡ್ಯಾಮೇಜ್ ಆಗಿರೋ ತಗೋಬೇಡಿ. ನೋಡಿ ಇದೆಲ್ಲ ಡೀಟೇಲ್ಸು. ಓನರ್ ಯಾರು, FSSAI ಲೈಸೆನ್ಸ್ ಇದೆಯಾ, FSSAI ಲೈಸೆನ್ಸ್ ನಂಬರ್ ನೋಡಿ ಕಂಪಲ್ಸರಿ ಇರಲೇಬೇಕು, ಪ್ರಾಡಕ್ಟ್ ಮೇಲಿದೆ. ಮ್ಯಾನುಫ್ಯಾಕ್ಚರ್ ಆಗಿರೋದು ಎಲ್ಲಿ, ಅಡ್ರೆಸ್ಸು, ಈ ಲೈಸೆನ್ಸ್ ನಂಬರ್ ಏನು, ಇಲ್ಲಿ ನೀವು ನೋಡ್ಬೋದು 2 ನಂಬರ್ ಇದೆ, ಇಲ್ಲೊಂದಿದೆ. ಈ ಲೈಸೆನ್ಸ್ ನಂಬರ್ ಬಂದು ಇದು ಮ್ಯಾನುಫ್ಯಾಕ್ಚರ್ ಆಗಿರೋ ಪ್ಲ್ಯಾಂಟ್ದು ಲೈಸೆನ್ಸ್ ನಂಬರು, ಇದು ಬಂದು FSSAIಯಿಂದ ಈ ಓನರ್ಗೆ ಸಿಕ್ಕಿರೋವಂಥ ಲೈಸೆನ್ಸ್ ನಂಬರು. ಆಮೇಲೆ ಇಲ್ಲಿ ನೋಡಿ ISO 22000 ಸರ್ಟಿಫೈಡ್ ಯೂನಿಟ್, ಅಂದರೆ ಇಂಟರ್ನ್ಯಾಷನಲಿ ಈ ಕಂಪ್ನಿ ಸರ್ಟಿಫೈ ಆಗಿದೆ. ISO ಅಂದರೆ ಸಪ್ರೇಟ್ ಸ್ಟ್ಯಾಂಡರ್ಡ್ಸ್ಗಳಿರ್ತವೆ, ಏನೇನು ಫಾಲೋ ಮಾಡಬೇಕು ಅಂತ, ಅದೆಲ್ಲ ನಿಮಗೆ ನಾನು ಬೇರೆ ವೀಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ನೋಡಿ, ಫಾರ್ ಕನ್ಸ್ಯೂಮರ್ ಫೀಡ್ಬ್ಯಾಕ್ ಆರ್ ಕಂಪ್ಲೇಂಟ್ ಕಾಂಟ್ಯಾಕ್ಟ್ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಕೆವಿನ್ ಕೇರ್ ಅಟ್ ದ ಚೆನ್ನೈ ಅಡ್ರೆಸ್. ಓಕೆ, ಅಂದರೆ ಈ ಪ್ರಾಡಕ್ಟು ಚೆನ್ನೈಯಲ್ಲಿ ತಯಾರಾಗ್ತಿದೆ ಅಂತ ನಮಗೆ ಗೊತ್ತಾಯಿತು. ಸೊ ಏನಾದ್ರು ನಿಮ್ಮ ಕಂಪ್ಲೇಂಟ್ ಇತ್ತಪ್ಪ, ಈ ಪ್ರಾಡಕ್ಟ್ ಮೇಲ್ ಮಾಡಿ, ಓಕೆನಾ, ಮೇಲ್ ಮಾಡಿಬಿಡಿ, ಟೋಲ್ ಫ್ರೀ ನಂಬರ್ದಾಗ ಕಾಲ್ ಮಾಡಿಬಿಡಿ, ಮಾತಾಡ್ಬಿಡಿ, ಅವ್ರು ನಿಮಗೆ ರೆಸ್ಪಾಂಡ್ ಮಾಡಿದ್ರೆ ಮಾತ್ರ, ಓಕೆನಾ. ಹಿಂಗೆ ಇಲ್ಲಿ ನೋಡ್ಬೋದು ನೀವು ಲಾಸ್ಟಲ್ಲಿ ಏನಿದೆ, ಲ್ಯಾಮಿ ಪ್ಯಾಕ್ ಬ್ರಿಂಗ್ಸ್ ಲೈಫ್ ಟು ಪ್ಯಾಕೇಜಿಂಗ್ 899. ಇದು ಸಮ್ ಪ್ಯಾಕೇಜಿಂಗ್ ಕೋಡ್ಸ್ ಇದು, ಅಂದರೆ ಈ ಪ್ರಾಡಕ್ಟ್ ಪ್ಯಾಕ್ ಮಾಡಿರೋ ಟೆಟ್ರಾ ಪ್ಯಾಕ್ಗೆ ಕೆಲವೊಂದು ಕೋಡ್ಸ್ ಅಂತ ಇರುತ್ತೆ, ಪ್ಯಾಕೇಜಿಂಗ್ ಮೆಟೀರಿಯಲ್ ಕೋಡ್ ಸಮಥಿಂಗ್ ಆ ಥರ. ಸೊ ಇವತ್ತು ನಿಮಗೆ ಗೊತ್ತಾಯಿತು ಈ ಕೆವಿನ್ಸ್ ಮಿಲ್ಕ್ ಶೇಕ್ ನೀವು ಏನು ಕುಡಿತಾ ಇದ್ದೀರಾ, ಇದು ಹಾಲಾ ಅಥವಾ ಪ್ಯೂರ್ ಇರುವಂಥ ಮಿಲ್ಕ್ ಶೇಕಾ ಅಥವಾ ಬೇರೆ ಏನಾದ್ರು ಕಲಬೆರಕೆ ಇದೆಯಾ. ಆ್ಯಂಡ್ ನೀವು ಏನು ನೋಡಬೇಕು, ವೆರಿ ಇಂಪಾರ್ಟೆಂಟ್ ಥಿಂಗು, ಕೋಡ್ ಆಗಲಿ, ಬ್ಯಾಚ್ ನಂಬರ್ ಆಗಲಿ, ಪ್ರೈಸ್ ಆಗಲಿ, ಎಕ್ಸ್ಪೈರಿ ಡೇಟು, ಮ್ಯಾನುಫ್ಯಾಕ್ಚರ್ ಡೇಟು, ಆ್ಯಂಡ್ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇರೋವಂಥದ್ದು ಈ ಇಂಗ್ರೀಡಿಯೆಂಟ್ಸ್ಗಳು. ಗೊತ್ತಾಯ್ತಲ್ಲ. ಸೊ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ, ಜಸ್ಟ್ ನಿಮ್ಮ ಜನರಲ್ ನಾಲೆಜ್ ಪರ್ಪಸ್ಸಿಗೋಸ್ಕರ ನೀವು ಯಾವುದೇ ಬ್ರ್ಯಾಂಡ್ ಮಿಲ್ಕ್ ಶೇಕ್ ಆಗಲಿ ಇಲ್ಲ ಜ್ಯೂಸ್ ಆಗಲಿ ಏನೋ ಒಂದು ಪರ್ಚೇಸ್ ಮಾಡೋ ಮುಂಚೆ ಏನು ನೋಡಬೇಕು, ಏನು ತಿಳ್ಕೊಬೇಕು ಪ್ರಾಡಕ್ಟ್ ಮೇಲೆ, ನೀವು ಪೇ ಮಾಡ್ತಿರೋ ಅಮೌಂಟು ಏನಕ್ಕೆ ಪೇ ಮಾಡ್ತಿದ್ದೀರಾ, ವರ್ತ್ ಇದೆಯಾ ಇಲ್ವೋ ಅಂತ ತಿಳ್ಕೊಬೇಕು ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.